ಸಿಕ್ಕಿದ್ರ ಹುಚ್ಚ ವೆಂಕಟ್ ಹೇಗೆ ಅಂತ? 3 ತಿಂಗಳ ತುಂಬ ಹುಡುಕ್ತಾ ಇದ್ದೀನಿ, ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಒಂದ್ಸಲ ನೀವು ಟ್ರೈ ಮಾಡಿ, ಫೋನ್ ಮಾಡಿ ನೋಡಿ ಸರ್. ಸರ್, ಇನ್ನು ಹುಚ್ಚ ವೆಂಕಟ್ ಶೂಟಿಂಗ್ ಟೈಮಲ್ಲಿ ಏನು ನಿಮಗೆ ಕಿರಿಕಿರಿಗೆ ಮಾಡಲಿಲ್ಲ? ಸಿನಿಮಾ ರಂಗ ಇವ್ರನ್ನ ಕೈ ಹಿಡಿಯೋದಕ್ಕೆ ಹೋಗಲೇ ಇಲ್ಲ ಅಲ್ಲ? ಬೆಳಿಬೋದು ಹಾಕಿದ್ದೆ ಸರ್, ನಾವು ತುಂಬ ಮಿಸ್ ಮಾಡ್ಕೋತೀವಿ ಅದೆಲ್ಲ. ಸ್ನೇಹಿತರೆ ನಮಸ್ತೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಿಗೆರೆ. ನನ್ನೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ವಿಷ್ಣು ಮಾರ್ಗ ಚಿತ್ರದ ನಿರ್ದೇಶಕರು ವಿಜಯ್ ಕಿತ್ತೂರ್ ಅಂತೇಳಿ. ನಿನ್ನೆಯಿಂದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿತ್ತು. ಅದೇನೆಂದರೆ ಹುಚ್ಚ ವೆಂಕಟ್ ಕಾಣೆ ಆಗಿದ್ದಾರೆ, ದಯವಿಟ್ಟು ಹುಡುಕೂಡಿ ಅಂತೇಳಿ ಕಣ್ಣೀರಿಡ್ತಾ ಇದ್ರು. ಏನಿದು ಕತೆ ವ್ಯತೆ ಕೇಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಿಕ್ಕಿದ್ರ ಹುಚ್ಚ ವೆಂಕಟ್ ಹೇಗೆ ಅಂತ? ಇಲ್ಲ ಸರ್, ಸಿಕ್ಕಿಲ್ಲ. 3 ತಿಂಗಳಿಂದ ತುಂಬ ಹುಡುಕ್ತಾ ಇದ್ದೀನಿ ಅವ್ರನ್ನ. ಕಿರುಚಿತ್ರ ಎಲ್ಲ ಕಂಪ್ಲೀಟ್ ಆಗಿದೆ, 3 ತಿಂಗಳ ಮೇಲೆ ಆಯ್ತು ಕಂಪ್ಲೀಟ್ ಆಗಿ. ನಮ್ಮ ಸಿನಿಮಾ ನಾಯಕ ನಟರು ಅವರು ಇರಲೇಬೇಕು. 3 ತಿಂಗಳ ತುಂಬ ಹುಡುಕ್ತಾ ಇದ್ದೀನಿ, ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಅದೇನು ಸರ್, ನಿನ್ನೆಯಿಂದ ಆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆಯಲ್ಲ, ಕಣ್ಣೀರು ಇಟ್ಕೊಂಡು ಹುಚ್ಚ ವೆಂಕಟ್ ಎಲ್ಲಿದ್ದಾರೆ ಹುಡುಕೋಡಿ ಅಂತ ಹೇಳಿ? ಹೌದು ಸರ್, ಅವ್ರು ನಮ್ಮ ಸಿನಿಮಾ ನಾಯಕ ನಟರು ಆಗಿರ್ಬೋದು, ನಮ್ಮ ಕಿರುಚಿತ್ರ ನಾಯಕ ನಟರು ಅವರು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಕಮ್ಮಿ ದಿನಗಳು. ಅಷ್ಟರಲ್ಲಿ ಏನೋ ನನಗೆ ಒಂಥರ ಬ್ರದರ್ ಥರ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ರು ಅವರು ನನಗೆ. ನಾನು ನಿರ್ದೇಶಕ, ಅವರು ಆ್ಯಕ್ಟರ್ ಅಂತ ಹೇಳೋಕ್ಕಿಂತ ಮುಂಚೆಕ್ಕಿಂತ ನಾವಿಬ್ಬರು ಒಂದು ಫ್ರೆಂಡ್ಲಿ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ವಿ. ಅವ್ರ ಬಗ್ಗೆ ಒಂದಷ್ಟು ನ್ಯೂಸ್ ಹರಿದಾಡ್ತಾ ಇತ್ತು, ಎಲ್ಲೋ ಅಲಿತಾ ಇದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ. ಅವೆಲ್ಲ ಸುದ್ದಿ ಕೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಯ್ತು. ಆ್ಯಕ್ಚುಲಿ ನಮ್ಮ ಕಿರುಚಿತ್ರಕ್ಕೆ ಒಂದಿಷ್ಟು ನಾಳೆ ಫಂಕ್ಷನ್ ಮಾಡ್ತಾ ಇದ್ದೀವಿ ಸುಚಿತ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ. ಲಿರಿಕಲ್ ಸಾಂಗ್ ವಿಡಿಯೋ ರಿಲೀಸ್ ಇದೆ. ವಿಷ್ಣು ಮಾರ್ಗ ಕಿರುಚಿತ್ರದ ಒಂದು ವಿಶೇಷ ಪ್ರದರ್ಶನ ಇದೆ ಸುಚಿತ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬನಶಂಕರಿಯಲ್ಲಿ. ಅಲ್ಲಿ ಅವರು ಇರಲೇಬೇಕು ನಮ್ಮ ನಾಯಕ ನಟರು. ಕಾಣ್ತಾ ಇಲ್ಲ ಸರ್, ತುಂಬ ಹುಡುಕ್ತಾ ಇದ್ದೀನಿ. ತುಂಬ ಅಳದ್ಬಿಟ್ಟೆ ಅವ್ರಿಗೋಸ್ಕರ, ಅಳ್ದು ತುಂಬ ಸುಸ್ತಾಗಿಬಿಟ್ಟಿದ್ದೀನಿ. ನಾನು ತುಂಬ ಬೇಜಾರಲ್ಲಿ ಆ ವಿಡಿಯೋ ಮಾಡಿ ಹಾಕಿದ್ದು. ಬಟ್ ಅದನ್ನ ತುಂಬ ಜನ ನೋಡಿದ್ದಾರೆ, ಖುಷಿ ಆಯಿತು. ಬಟ್ ಇನ್ನೊಂದು ಏನಂದರೆ, ಅಷ್ಟೆಲ್ಲ ಮಾಡಿದ್ರು ಕೂಡ ಹುಚ್ಚ ವೆಂಕಟೇಶ್ ಅವರು ಸಿಗ್ತಾ ಇಲ್ಲ. ಅದೊಂದು ತುಂಬ ಬೇಜಾರ ವಿಷಯ ಸರ್. ಅಂದರೆ ಹುಚ್ಚ ವೆಂಕಟ್ ಅವ್ರ ಬಗ್ಗೆ ಮತ್ತೆ ಮಾತಾಡೋಣ. ವಿಷ್ಣು ಮಾರ್ಗದ ಬಗ್ಗೆ ಮಾತಾಡೋಣ ಸರ್. ಏನು ವಿಷ್ಣು ಮಾರ್ಗ, ಏನು ಸಿನಿಮಾ ಹೇಗೆ ರೆಡಿ ಆಯಿತು ಅಂತೇಳಿ? ಏನದು ಕಿರುಚಿತ್ರನ ಸಿನಿಮಾನ ಹೇಗೆ? ವಿಷ್ಣು ಮಾರ್ಗ ಅನ್ನೋದು ಒಂದು ಇದು ಕಿರುಚಿತ್ರ. ಇದು ವಿಷ್ಣುವರ್ಧನ್ ಸರ್ ಅವರ ಆದರ್ಶಗಳನ್ನು, ಅವರು ಬದುಕಿದ ರೀತಿ ನೀತಿಗಳನ್ನ ಇಟ್ಕೊಂಡು ಮನರಂಜನೆಯ ಜೊತೆಗೆ ಒಂದು ಇವಾಗ ಯಂಗ್ ಜನ್ರೇಷನ್ಗೆ, ಯುವ ಜನತೆಗೆ ಒಂದಿಷ್ಟು ಮೆಸೇಜ್ ಹೇಳೋಕೆ ಹೋಗ್ತಾ ಇದ್ದೀನಿ. ಬರೀ ಅದೇ ಹೇಳ್ತಾ ಹೋಗ್ಬಿಟ್ರೆ ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ಸೇರಿಸ್ಬಿಟ್ಟು ವಿಷ್ಣು ಸರ್ದ ಒಂದು ಆದರ್ಶಗಳನ್ನು ಇಟ್ಕೊಂಡ್ಬಿಟ್ಟು, ಅವ್ರು ಬದುಕಿದ ರೀತಿ ನೀತಿಗಳನ್ನ ಇಟ್ಕೊಂಡ್ಬಿಟ್ಟು ಇವಾಗಿನ ಜನ್ರೇಷನ್ಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಹೇಳೋಕೆ ಹೋಗ್ತಾ ಇದ್ದೀನಿ. ಅದು ವಿಷ್ಣು ಮಾರ್ಗ. ಇದನ್ನು ನಮ್ಮ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ವೀರಕಪುತ್ರ ಶ್ರೀನಿವಾಸ್ ಅವರು ನಿರ್ಮಾಣ ಮಾಡಿದ್ದಾರೆ. ನಿಂಗೆ ಇಲ್ಲಿವರೆಗೂ ತುಂಬ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ನಾನು ಇದನ್ನು ಅಂದರೆ ವಿಜಯ್ ಕಿತ್ತೂರ್, ನಾನು ಇದಕ್ಕೆ ರೈಟರಾಗಿ, ನಾನು ಇದರಲ್ಲಿ ಒಂದು ಪ್ರಧಾನ ಕ್ಯಾರೆಕ್ಟ್ರಲ್ಲಿ, ಒಂದು ಪ್ರಧಾನ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ, ನಿರ್ದೇಶನ ಕೂಡ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಸರ್ ಇಲ್ಲಿವರೆಗೂ. ಹುಚ್ಚ ವೆಂಕಟ್ ಅವರು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸರ್. ನಾಳೆ ಫಂಕ್ಷನ್ ಇದೆ, ಹುಚ್ಚ ವೆಂಕಟ್ ನಿಮ್ಮ ಕೈಗೆ ಸಿಗ್ತಾ ಇಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ, ಫೋನ್ ಮಾಡಿ. ಸಿನಿಮಾ ಚಾನಲ್ ಬಂದು ಕೂತ್ಕೊಂಡಿದ್ದೀನಿ, ಪವಾಡ ಆಗಿ ಏನಾದರೂ ಲೈನ್ ಕನೆಕ್ಟ್ ಆಗಿಬಿಟ್ರೆ ತುಂಬ ಖುಷಿ ಆಗ್ಬಿಡುತ್ತೆ. ನೋಡಿ ಸರ್, ಯಾವ ಲಾಸ್ಟ್ ನಂಬರ್ ಏನು ಸರ್ ನಿಮ್ಮ ಹತ್ರ ಇರೋದು? ಲಾಸ್ಟ್ ನಂಬರು ನೀನೇ ಅಪ್ಲೋಡ್ ಮಾಡಿರೋದು ನಂಬರು? ಅಲ್ಲ, ಇವಾಗ ಮೊಬೈಲ್ ನಂಬರು. ಹೌದು, ಹುಚ್ಚ ವೆಂಕಟ್ ಅವ್ರದ್ದು. ಲಾಸ್ಟ್ ನಂಬರ್ ಬಂದ್ಬಿಟ್ಟು 527. ನನ್ನ ಹತ್ರ 75227 ಇದೆ. ಸೊ ನಾನೊಂದು ಸಲ ಟ್ರೈ ಮಾಡ್ತೀನಿ. ಸರಿ ಸರ್, ಓಕೆ. ನಿಮ್ಮ ಮೂಲಕ ಕಾಲ್ ಮಾಡಲಾದ ನಂಬರ್ ನೆಟ್ವರ್ಕ್ ಸೇಮ್ ನಂಬರ್. ಕ್ಷೇತ್ರದ ಹೊರಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ನಾಟ್ ರೀಚಬಲ್. ನೆಟ್ವರ್ಕ್. ಲಾಸ್ಟ್ ಅವ್ರು ನನ್ನ ಕೈ ಸಿಕ್ಕಿತ್ತು, ಅವ್ರ ಬರ್ಡೇ ಇತ್ತು. ವಿಷ್ಣುದಾದ ಅವ್ರ ಬರ್ಡೇ ಸೆಪ್ಟೆಂಬರ್ 18. ಅದು ನೆಕ್ಸ್ಟ್ ಡೇನೇ ಸೆಪ್ಟೆಂಬರ್ 19ಗೆ ಅವ್ರ ಬರ್ಡೇ ಇತ್ತು. ಅವತ್ತು ಸಿಕ್ಕಿದ್ದು ನನಗೆ. ಅವ್ರ ಬರ್ಡೇನ ಲಾಸ್ಟು. ಅವಾಗ ಕೂಡ ಹೇಳಿದೆ ಅವ್ರಿಗೆ, ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದೀಯ ನೀನು, ಒಂದು ಒಳ್ಳೆ ವಿಷಯ ಹೇಳಿದೀಯಾ, ಕ್ಲಿಕ್ ಆಗ್ತೀಯ ನೀನು, ಮಾಡೋಕೆ ನಾವು ಪ್ರಮೋಷನಲ್ಲಿ ಚೆನ್ನಾಗಿ ಮಾಡೋಣ, ಏನೇ ಇದ್ರೂ ಕರಿ ಬಂದ್ ಮಾಡಿಕೊಡ್ತೀನಿ ನಾನು. ತುಂಬ ಖುಷಿಯಾಗಿದ್ರು ಅವರು. ಏನೇ ಇದ್ರೂ ಹೇಳೋ ಬಂದ್ ಮಾಡ್ಕೊಡ್ತೀನಿ, ನಿಂತ್ಕೋತೀನಿ, ವಿಷ್ಣು ಸರ್ಗೋಸ್ಕರ ಮಾಡೋಣ ಅಂತೆಲ್ಲ ಹೇಳಿದರು. ಅಷ್ಟೆಲ್ಲ ಸಪೋರ್ಟ್ ಕೊಡ್ತಾ ಬಂದಿದ್ರು. ಸ್ಟೂಡೆಂಟ್ ಟೈಮಲ್ಲಿ ಕೂಡ ಅಷ್ಟೇ ಪಾಪ ತುಂಬ ನಮಗೆ ಕೋಆಪರೇಟ್ ಮಾಡಿದರು. ಎಷ್ಟೋ ಜನ ಹುಚ್ಚ ವೆಂಕಟ್ ಅವರು ನಮ್ಮ ಕಿರುಚಿತ್ರಕ್ಕೆ ನಾಯಕ ನಟರಾಗಿದ್ದ ತಕ್ಷಣ ತುಂಬ ಜನ ನನಗೆ ಖುಷಿ ಮಾಡಿದರು. ಅವ್ರು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ನೀವು, ಹುಚ್ಚ ವೆಂಕಟ್ ಅವ್ರು ಹೆಂಗೆ ಹಾಕೊಂಡ್ರಿ ನೀವು? ಸರ್, ಇನ್ನು ಹುಚ್ಚ ವೆಂಕಟ್ ಶೂಟಿಂಗ್ ಟೈಮಲ್ಲಿ ಏನು ನಿಮಗೆ ಕಿರಿಕಿರಿಗೆ ಮಾಡಲಿಲ್ಲ? ಒಂದೇ ಸರ್,
ಯಾವುದೇ ವ್ಯಕ್ತಿ ಆಗಿರ್ಬೋದು ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು. ಇದು ನಮ್ಮ ದಾದಾವರಿಂದ ನಾನು ಕಲ್ತಿರೋದು. ನಾನು ಪ್ರೀತಿಯಿಂದ ಅವ್ರು ಹ್ಯಾಂಡಲ್ ಮಾಡಿದೆ. ಓಕೆ, ಈಗ ಹುಚ್ಚ ವೆಂಕಟ್ ಇಲ್ಲ ಕಾಣೆ ಆಗಿದ್ದಾರೆ. ಓಕೆ, ಅವ್ರ ಬ್ರದರ್, ಅವ್ರ ಅಣ್ಣ ಕುಶಾಲ್ ಬಾಬು ಅವರು ಇದಾರಲ್ಲ, ಅವ್ರನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಕೇಳಿದ್ರೆ ಏನಾದ್ರು? ಇಲ್ಲ ಸರ್, ಅವ್ರಿಗೂ ಟ್ರೈ ಮಾಡಿದೆ. ಅವ್ರನ್ನ ನಂಗೆ ಸಂಪರ್ಕ ಸಿಗ್ತಾ ಇಲ್ಲ ಸರ್. ತುಂಬ ಜನ ಕೇಳಿದೆ, ಅವ್ರ ಸಂಪರ್ಕ ಸಿಗ್ತಾ ಇಲ್ಲ ಸರ್, ಯಾರು ಕೊಡ್ತಾ ಇಲ್ಲ. ತುಂಬ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಹೇಳಿ ಸರ್. ಹುಚ್ಚ ವೆಂಕಟ್ ಅವರು ತುಂಬ ಕಷ್ಟದಲ್ಲಿದ್ದರು, ಅದು ಬಹುಶಃ ನಿಮಗೂ ಗೊತ್ತಿರುತ್ತೆ. ಸರ್ ಖಂಡಿತ ಫೈನಾನ್ಷಿಯಲಿ ಅಂತೂ ತುಂಬ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದರು. ಸೊ ಪೇಮೆಂಟ್ ಮಾಡಿದ್ರಾ ಇದಕ್ಕೆ ಹೇಗೆ ಅಂತ? ಸರ್ 100% ಸರ್. ಸೂಪರ್. ಅವ್ರೇನು ಕೇಳಿದ್ರೆ ಅದೆಲ್ಲ ಕೊಟ್ಟಿದ್ದೀವಿ, ಪೇಮೆಂಟು ಕೊಟ್ಟಿದ್ದೀವಿ, ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಪ್ರೀತಿ ಕೊಟ್ಟಿದ್ದೀವಿ, ಎಲ್ಲವನ್ನೂ ಕೊಟ್ಟಿದ್ದೀವಿ ಸರ್. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್? ಅವ್ರದ್ದು ಎಷ್ಟು ದಿನ ಶೂಟ್? 3 ದಿವಸ ಮಾಡಿದ್ವಿ ಸರ್. 3 days. ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕು, ಒಂದು ವಿಷಯ ಹೇಳ್ಬಿಡ್ಲ. ರಾಮನಗರ ಬೆಟ್ಟದ ಮೇಲೆ ಮಳೆ ಬರ್ತೀವಿ ಸರ್. ಶೂಟ್ ಮಾಡೋ ಮುಂದೆ ಕಂಟಿನ್ಯೂಸ್ ಆಗಿ 2 ದಿವಸ ಮಳೆ ಹೊಡಿತು, ಪೂರ್ತಿ ಮಳೆ ಬಿತ್ತು. ಶೂಟಿಂಗ್ ಮಾಡ್ತಾ ಇದ್ದೀವಿ. ನಮಗೆ ಹುಚ್ಚ ವೆಂಕಟ್ ಸರ್ ಹೇಳಿದ ಒಂದೇ ಮಾತು ನನಗೆ, ಕ್ಯಾಮ್ರಾ ಇದೆ, ಸ್ಕ್ರಿಪ್ಟ್ ಚೆನ್ನಾಗಿ ಇಟ್ಕೊಂಡಿದ್ಯಾ, ಕ್ಯಾಮ್ರಾ ಎಲ್ಲ ಇದೆ, ನೀನು ನಾಳೆ ಬರ್ತೀನಿ, ನಾನು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡ, ಮಳೆ ಬರ್ತಾ ಇದೆ, ನಾಳೆ ಬಂದು ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ, ನಿಂಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ, ಚೆನ್ನಾಗಿ ಮಾಡು, ಅವಸರ ಮಾಡೋಕ್ಕೆ ಹೋಗಬೇಡ, ನಂಗೆ ನಾಳೆ ₹1 ಕೊಡೋಕ್ಕೆ ಹೋಗಬೇಡ, ನೀನು ನಾಳೆ ನಾನು ಫ್ರೀಯಾಗಿ ಬಂದು ಮಾಡ್ಕೊಡ್ತೀನಿ ಶೂಟಿಂಗು. ಇಷ್ಟೆಲ್ಲ ಸಹಕಾರ ಮಾಡಿದರು. ಬಟ್ ಡಬ್ಬಿಂಗ್ಗಳು ಕೂಡ ಬಂದು ಚೆನ್ನಾಗಿ ಸಹಕಾರ ಕೊಟ್ಟರು. ಇವಾಗ ಅಷ್ಟೆಲ್ಲ ಸಹಕಾರ ಕೊಟ್ಟರು, ಇವಾಗ ನಮ್ಮ ಕೈ ಸಿಗ್ತಾ ಇಲ್ಲ. ಅದು ತುಂಬ ಬೇಜಾರು. ಇನ್ನೊಂದೇನೆಂದರೆ ಅವರು ಅಲ್ಲಿ ಅಲಿತಿದ್ದಾರಂತೆ, ಹಾಸ್ಪಿಟಲೈಸ್ ಆಗಿದ್ದಾರಂತೆ, ಈ ಥರ ವಿಷಯಗಳು ಅಂತ ನೋಡಿದಾಗ, ಕಿವಿ ಬಿದ್ದಾಗ ತುಂಬ ಒಂದು ಬೇಜಾರಾಗುತ್ತೆ. ಅವ್ರ ಜೊತೆ ವರ್ಕ್ ಮಾಡಿದವರು ಚೆನ್ನಾಗಿ ಕನೆಕ್ಟ್ ಆಗಿಬಿಟ್ಟಿದ್ರು. ಅದು ತುಂಬ ಒಂದು ಬೇಜಾರ ವಿಷಯ ಸರ್. ನಾಳೆ ಬೇರೆ ಫಂಕ್ಷನ್ ಇದೆ. ಅದು ತುಂಬ ನಮ್ಮ ನಾನು ಮಾತ್ರ ಅಲ್ಲ, ನಮ್ಮ ವಿಷ್ಣು ಮಾರ್ಗ ತಂಡ ಅದು ತುಂಬ ಅವ್ರನ್ನ ಮಿಸ್ ಮಾಡ್ಕೋತಾ ಇದೆ. ಎಲ್ಲೂ ಸಿಗ್ತಾ ಇಲ್ಲ ಸರ್. ತುಂಬ ಹುಡುಕ್ತಾ ಇದ್ದೀನಿ, ಹುಡುಕಿ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ ಸರ್. ತುಂಬ ವ್ಯಕ್ತಿಗತವಾಗಿ ತುಂಬ ಒಳ್ಳೆ ಮನುಷ್ಯ ಅಲ್ಲ ಸರ್? ಖಂಡಿತ ಸರ್, ತುಂಬ ಒಳ್ಳೆ ಮನುಷ್ಯ. ನೋಡೋದಕ್ಕೆ ಒಂಥರ ಏನೋ ಕಾಣುತ್ತಾರೆ ಮೇಲ್ ನೋಟಕ್ಕೆ, ಆ ಬಟ್ಟೆ, ಆ ಕೂದಲು ಅದೆಲ್ಲ ಏನೋ ಅನ್ಸುತ್ತೆ. ಬಟ್ ಒಳಗಡೆ ನೋಡಿದ್ರೆ ಅವ್ರ ಒಳಗಡೆ ಹುಚ್ಚ ವೆಂಕಟ್ ಒಳಗಡೆ ಒಬ್ಬ ಮಗು ಮನಸ್ಸು. ಮೇಲ್ನೋಟಕ್ಕೆ ಆ ವ್ಯಕ್ತಿ ಬಂದ್ಬಿಟ್ಟು ತುಂಬ ರಫ್ ಅಂತ ಅನಿಸುತ್ತೆ. ಬಟ್ ನೀವು ಹೇಳ್ದಂಗೆ ಒಳಗಡೆ ಒಂದು ಮಗು ಥರ ಮನಸ್ಸು ಸರ್, ಮಗು ಥರ ಮನಸ್ಸು ಅವ್ರದ್ದು. ಅದು ಮತ್ತೆ ತುಂಬ ಒಂದು ಒಳ್ಳೆಯ ಹೃದಯವಂತ, ಕಿಟ್ ಹಾರ್ಟೆಡ್ ಪರ್ಸನ್ ಅಂತಾರಲ್ವಾ, ಆ ಥರ ಮಗು ಥರ ಪರ್ಸನ್. ತುಂಬ ಒಳ್ಳೆ ವ್ಯಕ್ತಿ ಹುಚ್ಚ ವೆಂಕಟ್ ಅವರು. ಈಗ ನೀವೊಬ್ರು ಡೈರೆಕ್ಟರ್ ಆಗಿ ನಿಮ್ಗೆ ಅನ್ಸುತ್ತಾ ಚಿತ್ರರಂಗ ಇವ್ರನ್ನ ಕೈ ಹಿಡಿಲಿಲ್ಲ, ಇವ್ರನ್ನ ಹೆಂಗ್ ಬೇಕೋ ಹಂಗೆ ಟ್ರೋಲ್ ಮಾಡೋದಕ್ಕೆ ಅಥವಾ ಪ್ರಚಾರಕ್ಕೆ ಹೆಂಗ್ ಬೇಕೋ ಹಂಗೆ ಬಳಸ್ಕೊಂಡ್ರು? ಯೋಗರಾಜ್ ಭಟ್ರು ಒಬ್ರು ಇವ್ರಿಗೆ ಅವಕಾಶ ಕೊಟ್ಟರು ಒಂದು ಸಿನಿಮಾ ಆಡೋದಕ್ಕೆ. ಆ ಮೂಲಕ ಸಿಕ್ಕಾಪಟ್ಟೆ ಇನ್ನೂ ಒಂದಷ್ಟು ಅವರು ಜನಪ್ರಿಯತೆ ಕೂಡ ಹೆಚ್ಚಿತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅದೊಂದನ್ನು ಹೊರತುಪಡಿಸಿದ್ರೆ ಸಿನಿಮಾ ರಂಗ ಇವ್ರನ್ನ ಕೈ ಹಿಡಿಯೋದಕ್ಕೆ ಹೋಗಲೇ ಇಲ್ಲ. ಅದ್ರ ಬಗ್ಗೆ ಬೇಸರ ಇಲ್ವಾ ನೀವೊಬ್ಬರು ಡೈರೆಕ್ಟರ್? ಖಂಡಿತ ಬೇಸರ ಇದೆ. ಇಲ್ಲಿ ಏನಾಗುತ್ತೆ, ನಾ ಈ ಮಾತು ಹೇಳಬೇಕು ಬೇಡ ಅಂತ ಗೊತ್ತಾಗ್ತಿಲ್ಲ. ಇದು ಚಪ್ಪಲ್ ಏನೋದು 2 ಕೈ ಸೇರಿದ್ರೆ ಆಗುತ್ತಲ್ವ ಸರ್? ಇದು ಹಂಗೆ ಚಿತ್ರರಂಗ ಕೈ ಹಿಡಿಲ್ಲ ಅನ್ನೋ ತಪ್ಪಾಗುತ್ತೆ. ಯಾಕಂದರೆ ಯುವರಾಜ್ ಭಟ್ ಅವರು ಹಾಕೊಂಡು ಸಾಂಗ್ ಎಲ್ಲ ಆಡಿಸಿದ್ದಾರೆ. ನಮ್ಮ ಪುನೀತ್ ಸರ್ ಮಾಯಾಬಜಾರ್ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಇವರು. ಅಂದರೆ ಇವ್ರ ಕಡೆಯಿಂದನೂ ಏನೋ ಒಂದಷ್ಟು ಏನೋ ಆಗಿರ್ಬೋದಲ್ವ ಸರ್? ಬಟ್ ಒಳ್ಳೆ ವ್ಯಕ್ತಿ, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಸಿಂಗರ್ ಕೂಡ. ಚಿತ್ರರಂಗ ಯೂಸು ಅದು ನಿಜ ಸರ್, ಚಿತ್ರರಂಗನ ಯೂಸ್ ಮಾಡ್ಕೊಳ್ಳಿಲ್ಲ. ಅದು ಇವ್ರ ಕಡೆಯಿಂದನೂ ಅದೇನಿತ್ತು ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಒಬ್ಬ ಒಳ್ಳೆ ಅದ್ಭುತ ಒಂದು ಕಲಾವಿದರು. ಅವ್ರದ್ದೇ ಆದ ಒಂದು ವಿಶಿಷ್ಟ ಒಂದು ಮ್ಯಾನೇಜಮ್ ಮೂಲಕ ಜನಗಳ ಮನಸ್ಸನ್ನು ತುಂಬ ಕಮ್ಮಿ ಸಮಯದಲ್ಲಿ ಗೆದ್ದಿರೋರು ಕೂಡ ಅವರು. ತುಂಬ ಜನಕ್ಕೆ ಅವರು ಇಷ್ಟ. ಅವ್ರ ಒಳಗೆ ಒಬ್ಬ ಒಳ್ಳೆ ಗಾಯಕರು ಕೂಡ ಇದ್ದರು. ಬೆಳಿಬೋದಾಗಿತ್ತು ಸರ್. ನಾವು ತುಂಬ ಮಿಸ್ ಮಾಡ್ಕೋತೀವಿ ಅದೆಲ್ಲ. ಅವ್ರನ್ನ ಸ್ಕ್ರೀನಲ್ಲಿ ನೋಡೋದಕ್ಕೆ ಅವ್ರ ಮ್ಯಾನರಿಸಮು, ನನ್ನ ಮಗಂತ ಅಂತ ಹೇಳೋದು, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರದ್ದೇ ಆದಂಥ ವಿಶಿಷ್ಟ ಮ್ಯಾನರಿಸಮ್ ಆಗಿರ್ಬೋದು, ನಾವು ಖಂಡಿತ ತುಂಬ ಮಿಸ್ ಮಾಡ್ಕೋತೀವಿ ನಾವು ಅದೆಲ್ಲ. ಸರ್, ಇನ್ನು ಹುಚ್ಚ ವೆಂಕಟ್ ಶೂಟಿಂಗ್ ಟೈಮಲ್ಲಿ ಏನು ನಿಮಗೆ ಕಿರಿಕಿರಿಗೆ ಮಾಡಲಿಲ್ವಾ? ಅಥವಾ ಸ್ಕ್ರಿಪ್ಟ್ ಟೈಮಲ್ಲಿ ಅಥವಾ ನೀವು ಹೆಂಗೆ ಅಪ್ರೋಚ್ ಮಾಡಿದ್ರಿ? ಕಿರಿಕಿ ಏನಾಗಲಿಲ್ವಾ ನಿಮ್ಗೆ? ಬೈಯೋದಾಗಲಿ ಅದು ಇದು ಆ ಥರ ಮೂಮೆಂಟ್ಸ್ ಏನಾಗಲಿಲ್ವಾ ಹೇಗೆ ಅಂತ? ಇಲ್ಲ ಸರ್, ಆ ಥರ ಎಲ್ಲ ಏನು ಮಾಡಿಲ್ಲ. ಅವರು ತುಂಬ ಚೆನ್ನಾಗಿ ಕೋಆಪ್ರೇಷನ್ ಮಾಡಿದರು. ಅವರು ಶೂಟಿಂಗ್ ಟೈಮಲ್ಲಿ ಆಗಿರೋಂಥ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಸ್ಕ್ರಿಪ್ಟ್ ಪ್ರಕಾರ ನಮ್ಮ 4 ಜನಗಳನ್ನು ಅವರು ಕಾರಲ್ಲಿ ಕಿಡ್ನಾಪ್ ಮಾಡ್ತಾ ಕರ್ಕೊಂಡ್ಬರ್ತಾರೆ. ರಾಮನಗರ ಬೆಟ್ಟದ ಹತ್ತಿರ ಬಂದು ಕಾರ್ನ ಸ್ಟಾಪ್ ಮಾಡ್ತಾರೆ. ಮಾಡಿಸ್ಬಿಟ್ಟು 4 ಜನ ಕ್ಯಾರೆಕ್ಟರ್ಗಳನ್ನ ಹೊರಗೆ ತಳ್ಳಬೇಕು. ಅವರು ಅವ್ನು ತುಂಬ ನ್ಯಾಚುರಲ್ ಆ್ಯಕ್ಟ್ ಮಾಡೋದು. ಅವರು ಕಾರನ್ನು ತಳ್ಳಬೇಕು. ನಮ್ಮ 3 ಜನ ತಳ್ಳಿದ್ರು. ಲಾಸ್ಟು ಕಾಂತರಾಜು ಬೇವಿನಹಳ್ಳಿ ಅಂತ ಒಬ್ಬರು ಆ್ಯಕ್ಟರ್ ಇದ್ದಾರೆ. ಅವ್ರನ್ನ ಈ ತಳ್ಳಿದ ಫೋರ್ಸಿಗೆ ಒಂದು ಕಲ್ಲು ಬಂಡೆ ಮೇಲೆ ಹೋಗಿ ಬಿದ್ದುಬಿಟ್ಟು ಅವ್ರದ್ದು ಇಲ್ಲಿ ಹಣೆ ಮೇಲೆ ಏಟಾಗ್ಬಿಟ್ಟು ತುಂಬ ಅವ್ರಿಗೆ 1 ವಾರ ಊದ್ಕೊಂಡ್ಬಿಟ್ಟಿದ್ದು ಕಣ್ಣು ಅವ್ರಿಗೆ. ಆ ಥರ ಒಂದು ಇನ್ಸಿಡೆಂಟು. ಆಮೇಲೆ ವಿಷ್ಣು ಮಾರ್ಗಕ್ಕೆ ನಮ್ಮ ವಿಷ್ಣು ಅಂತ ಕ್ಯಾಮ್ರಾಮನ್ನು, ಪೋಸ್ಟರ್ ಡಿಸೈನ್ ಅವ್ರದ್ದು ಸಹಕಾರ ತುಂಬ ಇದೆ. ಆಮೇಲೆ ವಿಷ್ಣು ಗೋವಿಂದು ಅಂತ ಎಡಿಟ್ರು, ಅವ್ರದ್ದು ಸಹಕಾರ ತುಂಬ ಇದೆ. ಆನಂದ್ ರಾಜ್ ಅಂತ ಪ್ರೊಡಕ್ಷನ್ ಮ್ಯಾನೇಜರು. ಆಮೇಲೆ ನಮ್ಮ ಬ್ರದರು ಮಂಜುನಾಥ್ ಸಕಲೇಶ್ಪುರ ಅಂತ, ಅವ್ರ ತೆರೆ ಹಿಂದೆ ಇದ್ದರು. ಇದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರ ಪ್ರೋತ್ಸಾಹ ತುಂಬ ಇದೆ. ಮಂಜುನಾಥ್ ಸಕಲೇಶ್ಪುರ ಅವ್ರದ್ದು. ಇಷ್ಟು ಜನ ಸರ್ ತುಂಬ ಕೋಪರೇಟ್ ಮಾಡಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಯಾರು ಹೆಸರು ಹೇಳಿದೆ ಬರ್ತಿದೆ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಆರವ್ ಋಷಿಕ್ ಅವರು ಸಿನಿಮಾಗೆ ತುಂಬ ಒಳ್ಳೆ ಅದ್ಭುತವಾದ ಒಂದು ಸುಮಧುರವಾದ ಹಾಡು ಮಾಡಿಕೊಟ್ಟಿದ್ದಾರೆ. ಅದ್ಭುತ ಒಂದು ಬೇರೆ ಲೆವೆಲ್ಗೆ ಒಂದು ಹಿನ್ನೆಲೆ ಸಂಗೀತ ಮಾಡಿಕೊಟ್ಟಿದ್ದಾರೆ ಆರವ್ ಋಷಿಕ್ ಅವರು. ಆಮೇಲೆ ಮಧ್ವೇಶ್ ಭಾರದ್ವಾಜ್ ಅಂತ ಅದನ್ನ ಹಾಡಾಡಿದ್ದಾರೆ.
ಹಾಡನ್ನು ನಾನೇ ಬರ್ತಿದ್ದೀನಿ. ಇಷ್ಟು ಸರ್. ಅದು ಈ ಕೋವಿಡ್ ಟೈಮಲ್ಲಿ ಅವ್ರು ಆಡಿದಂಥ ಹಾಡು ಸಿಕ್ಕಾಪಟ್ಟೆ ಮ್ಯಾಚ್ ಆಯಿತು, ವೈರಲ್ ಆಯಿತು ಕೂಡ ಅಲ್ಲ? ಕಬಡ್ಡಿ ಸರ್. ಎಸ್. ಇನ್ನು ಕಡೆಯದಾಗಿ ಹುಚ್ಚ ವೆಂಕಟ್ ಅವ್ರಿಗೆ ಅಥವಾ ಅವರ ಅಭಿಮಾನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ವಿಷ್ಣು ಮಾರ್ಗ ಕಿರುಚಿತ್ರದ ನಾಳೆ ಸುಚಿತ್ರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲಿರಿಕಲ್ ವಿಡಿಯೋ ಸಾಂಗ್ ಮತ್ತು ವಿಷ್ಣು ಮಾರ್ಗದ ವಿಶೇಷ ಪ್ರದರ್ಶನವಿದೆ. ದಯವಿಟ್ಟು ಎಲ್ಲರೂ ಬಂದು ಹಾರೈಸಿ. ತುಂಬ ಚೆನ್ನಾಗಿ ಬಂದಿದೆ. ಮನೋರಂಜನೆ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತೀನಿ. ವಿಷ್ಣು ದಾದಾ ಅವರು ಆದರ್ಶಗಳು, ಅವರು ಬದುಕಿದ ರೀತಿ, ಅವರು ನಮ್ಮನ್ನಾಗಲಿ ತುಂಬ ಕಾಲ ಆದರೂ ಕೂಡ ಅವ್ರು ಯಾವತ್ತೂ ಜನಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ಹಾಗೆ ಹುಚ್ಚ ವೆಂಕಟ್ ಸರ್, ನಾವು ವಿಡಿಯೋ ಮಾಡಿ ಹಾಕಿದೆ, ನಿಮಗೆ ತಲುಪಿಲ್ಲ ಅಂತ ಅನ್ಕೋತೀನಿ ನಾನು. ಅಕಸ್ಮಾತ್ ಈ ಚಾನಲ್ ಮೂಲಕ ನೀವು ಏನೋ ನೋಡ್ತಾ ಇದ್ರೆ ದಯವಿಟ್ಟು ಬನ್ನಿ ಸರ್. ನಾಳೆ ಫಂಕ್ಷನ್ಗೆ ನಿಮ್ಗೆ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ನಾವು. ಹಾಗೆ ಹುಚ್ಚ ವೆಂಕಟ್ ಅವರ ಅಭಿಮಾನಿಗಳಿಗೆ, ಹುಚ್ಚ ವೆಂಕಟ್ ಅವರು ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ತುಂಬ ಒಂದು ಅದ್ಭುತವಾದ ಪಾತ್ರ ಇದೆ ಅವರಿಗೆ. ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ನೋಡಿ ಹರಿಸಿ ಬೆಳೆಸಿ. ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಿಷ್ಣು ಮಾರ್ಗ ಚಿತ್ರಕ್ಕೆ ಯಶಸ್ಸು ಸಿಗಲಿ, ಆದಷ್ಟು ಬೇಗ ಹುಚ್ಚ ವೆಂಕಟ್ ಸರ್ ಕಂಬ್ಯಾಕ್ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಷ್ಣು ಮಾರ್ಗ ಚಿತ್ರದ ವಿಜಯ್ ಕಿತ್ತೂರ್ ಅವರೊಂದಿಗಿನ ಸಂದರ್ಶನವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.